ನಾನು ಹೇಳಿದ ಕೆಲಸ ಏನಾಯಿತು? ಆಶ್ರಮದ ಹೆಂಗಸು ಸಿಕ್ಕಿದ್ಲಾ? ಸಿಕ್ಕಿದ್ದಾರೆ ಸರ್, ನಾಳೆನೇ ಭೇಟಿ ಆಗ್ತಾರಂತೆ. ನಾಳೆನಾ? ಯಾಕೆ ಇವತ್ತಿನ ದಿನ ಚೆನ್ನಾಗಿಲ್ವಾ? ಒಂದೊಂದು ದಿನಾನೂ ಈಗ ತಡ ಆದರೆ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಓಕೆ, ಇಷ್ಟು ದಿನ ವೆಯ್ಟ್ ಮಾಡಿದ್ದೀನಿ, ಇನ್ನೊಂದು ದಿನ ತಾನೇ. ಓಕೆ. ಪೂರ್ಣಿಮಂಗೂ ವನಜಂಗೂ ಆಶ್ರಮಕ್ಕೂ ಏನೋ ಸಂಬಂಧ ಇದೆ. ನಾಳೆ ಅದು ಏನು ಅಂತ ಗೊತ್ತಾಗತ್ತೆ. ಏನಿವತ್ತು ಅಡುಗೆ ಒಂಥರ ಡಿಫ್ರೆಂಟ್ ಆಗಿತ್ತು, ರುಚಿನೂ ಚೆನ್ನಾಗಿತ್ತು. ಇವತ್ತು ಅಡುಗೆ ಎಲ್ಲ ಶಾರ್ವರಿಯವರೇ ಮಾಡಿದ್ದು. ಚಿಕ್ಕಮ್ಮ ನೀವ್ ಅಡುಗೆ ಮಾಡಿದ್ರ? ಅಡುಗೆ ಅಂತೂ ಸಖತ್ತಾಗಿತ್ತು, ಟೇಸ್ಟ್ ಸೂಪರ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು. ನನಗೂ ತುಂಬ ಇಷ್ಟ ಆಯಿತು. ಶಾರ್ವರಿಯವ್ರ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಬರೀ ಅಡುಗೆ ಅಲ್ಲ, ಅವ್ರು ಯಾವುದೇ ಕೆಲಸ ವಹಿಸ್ಕೊಂಡ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಾನು ಇಷ್ಟೆಲ್ಲ ಮಾಡಿರೋದೇ ನಿಮಗೋಸ್ಕರ. ಇವತ್ತು ನೀವು ಹೊರಡ್ತಿದ್ದೀರಾ ಅಲ್ವಾ, ಅದಕ್ಕೆ ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿ ನಿಮಗೆ ಬಡಿಸ್ಬೇಕು ಅಂದ್ಕೊಂಡೆ. ಥ್ಯಾಂಕ್ಸ್ ಶಾರ್ವರಿ, ಊಟ ತುಂಬ ಚೆನ್ನಾಗಿತ್ತು. ದೀಪಿಕಾ, ಏನು ಯೋಚನೆ ಮಾಡ್ತಾ ಇದೀಯಾ? ಆಗಿಂದ ನೋಡ್ತಾ ಇದ್ದೀನಿ, ಯಾಕೋ ತುಂಬ ಸಪ್ಪಗಿದೆಯಾ? ಏನಾಯ್ತು? ನೀವು ಮನೆ ಬಿಟ್ಟು ಹೋಗ್ತೀನಿ ಅಂದ್ರಲ್ಲ, ಅದನ್ನ ಅವಳ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ರಾತ್ರಿಯಿಂದ ತುಂಬಾ ದುಃಖ ಪಡ್ತಿದ್ದಾಳೆ. ಏನಿದು ದೀಪಿಕಾ, ಈ ಥರ ಚಿಕ್ಕ ಮಕ್ಕಳ ಥರ ಆದರೆ ನಮಗೂ ಬೇಸರ ಆಗತ್ತೆ ಅಲ್ವಾ? ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇಲ್ಲೇ ಗೆಸ್ಟ್ ಹೌಸಲ್ಲಿ ತಾನೇ ಇರ್ತೀವಿ. ಬೇಜಾರು ಮಾಡ್ಕೋಬೇಡ. ಅಲ್ಲ, ಅದಕ್ಕೆ ನಿಧಿ ಮದುವೆ ನಿಲ್ತಿದೆ ಅಂತ ತಾನೇ ನೀವು ಮನೆ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಬಂದಿದ್ದು. ಈಗ ಅವರೆಲ್ಲರೂ ಮದುವೆಗೆ ಒಪ್ಕೊಂಡಿದಾರಲ್ಲ, ಮದುವೆ ಆಗ್ತಿದ್ದೆ ನಿಧಿದು ಅಂದಮೇಲೆ ನೀವ್ಯಾಕೆ ಮನೆ ಬಿಟ್ಟು ಹೋಗಬೇಕು? ಈ ಮನೇಲಿ ನಾವ್ಯಾರು ಇವಳು ಕಣ್ಣಿಗೆ ಕಾಣೋದೇ ಇಲ್ವಾ? ಇವರಿಬ್ರು ಇಲ್ಲ ಅಂದ್ರೆ ಮನೆನೇ ಇಲ್ಲ ಅನ್ನೋ ಥರ ಆಡ್ತಾಳೆ. ಇಲ್ಲಿ ಇನ್ನೆಷ್ಟೊತ್ತು ಹೀಗಾಡ್ತಾರೆ?